ಈಗ ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ. ಹಾ. ತುಂಬಾ ಖುಷಿ ವಿಚಾರ. ಮತ್ತೆ ನೀವೇ ಹೇಳ್ದಾಗೆ ಆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹ್ಮ್. ಸೊ ಅವರು ಈಗ ಹ್ಮ್. ಪ್ರೆಸೆಂಟ್ ಹೊರಗಡೆ ಇದ್ದಿದ್ರೆ ಹ್ಮ್. ನಿಮ್ಗೆ ಮತ್ತೆ ಅವರನ್ನ ನೋಡುವಂತಹ ಚಾನ್ಸ್ ಸಿಕ್ತಿತ್ತು. ಪ್ರಮೋಷನ್ಸ್ ಅಲ್ಲಿ ಒಟ್ಟೊಟ್ಟಿಗೆ ಭಾಗಿಯಾಗುವಂತಹ ಅವಕಾಶ ಹೌದು. ಸಿಕ್ತಿತ್ತು. ಹೌದು. ಅಲ್ಲಿ ಜನಕ್ಕೆ ಅವರೊಟ್ಟಿಗೆ ಅವ್ರ ಜೊತೆ ಹೋದಾಗ ಜನರು ಇನ್ನೂ ಸ್ವಲ್ಪ ಹೌದು. ದಿನ ನೋಡ್ತಿದ್ರು. ಇವ್ರೇನಪ್ಪ ಇಷ್ಟ್ಲಿ ಕಾಮಿಡಿ ಮಾಡ್ತಿದ್ರು ಅಂತ ಇವಾಗ ದರ್ಶನ್ ಅವರೊಟ್ಟಿಗೆ ಎಲ್ಲ ನಂಗೆ ಕೆಲಸ ಅದೇನಾಗ್ತಿತ್ತೋ ಮಾಡಿದ್ರೆ ಗೊತ್ತಿಲ್ಲ ಸರ್. ಇನ್ನೂ 4 ದಿವಸ ನಾ ಅವ್ರನ್ನ ನೋಡ್ತಾ ಇದ್ನಲ್ಲ, ಹ್ಮ್ ಅದು ಮಾತ್ರ ಅದೇ ಅದು ನಾನು ಇದು ಅದು ಅದೃಷ್ಟ ಆ ಒಂದು ಅನ್ಸುತ್ತೆ. ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ. ಹೌದು. ಬಿಕಾಸ್ ಅವ್ರದ ತಪ್ಪಿದೆ ಅಂತ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ನಾವು ಜಸ್ಟ್ ಪಾತ್ರಧಾರಿಗಳಷ್ಟೇನೆ. ಅದ್ರ ಬಗ್ಗೆ ನಾವು ಅದಕ್ಕೆಲ್ಲ ಕಾನೂನಿದೆ ಸರ್. ಹ್ಮ್ ನಾವು ಮಾತಾಡ್ತೀವಿ, ನಾವ್ ಏನಾದ್ರೂ ಹೆಲ್ಪ್ ಮಾಡಕ್ ಆಗ್ತಾ ಇದೆಯಾ ಅಲ್ವಾ? ಆಗಲ್ಲ. ಅಥವಾ ಬೇರೆಯವ್ರು ಏನೋ ಮಾತಾಡಿದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಕಾನೂನಿದೆ, ಅವ್ರಿದ್ದಾರೆ. ಅವ್ರವ್ರ ಕಷ್ಟ, ಅವ್ರವ್ರ ನೋವುಗಳು ಅವ್ರವ್ರಿಗೆ ಗೊತ್ತು. ನಮ್ಮ ಮನೇಲಿ ಏನೋ ಆದಾಗ, ನಮ್ಮನೆ ಬಗ್ಗೆ 4 ಜನಕ್ಕೆ ಮಾತಾಡಿದಾಗ ಏನ್ ನೋವಾಗುತ್ತೋ, ಬೇರೆಯವ್ರ ಮನೆ ಬಗ್ಗೆ ನಾವು ಮಾತಾಡಿದಾಗ್ಲೂ ಅವ್ರ ಮನೇಲೂ ಮನುಷ್ಯರೇ ಇರ್ತಾರೆ, ಹ್ಮ್ ಹ್ಮ್ ಮಕ್ಕಳೇ ಇರ್ತಾರೆ. ಎಲ್ಲ ಎಲ್ಲ ಅದನ್ನ ನಾವು ಸ್ವಲ್ಪ ತುಂಬಾ ಜನಕ್ಕೂ ಗೊತ್ತಾಗಿದೆ. ಹ್ಮ್ ಬಟ್ ಅದ್ರ ಬಗ್ಗೆ ನಾವು ಮನುಷ್ಯತ್ವ ಇರಬೇಕು. ಯಾವ ದ್ವೇಷ, ಯಾವ ಇದು ಅದನ್ನೆಲ್ಲ ಮೀರಿದ್ದು ಒಂದು ಮನುಷ್ಯತ್ವ. ಹ್ಮ್ ಯಾರಿಗೂ ಸಿಗದೆ ಇರೋ ಬುದ್ಧಿವಂತಿಕೆ, ಯಾರಿಗೂ ಸಿಗದೆ ಇರೋ ಫೆಸಿಲಿಟೀಸ್, ಯಾರಿಗೂ ಸಿಗದೆ ಇರೋ ಅವಕಾಶಗಳು, ಎಲ್ಲವೂ ಸಿಕ್ಕಿರೋದು ಮನುಷ್ಯ ಒಬ್ಬನಿಗೆ. ಯಾಕೆ ಅಂದ್ರೆ ಹ್ಮ್ ನನಗೆ ಪ್ರೀತಿಸಕ್ ಬರುತ್ತೆ, ಅದನ್ನ ಅದನ್ನ ಹೇಳ್ಕೊಳಕ್ ಬರುತ್ತೆ ಅಂತ ನನ್ನನ್ನು ಮನುಷ್ಯ ಆಗ್ಬಿಡ್ಸಿದೆ. ಸೊ ನಾವು ಒಳಗಡೆ 2 ತರ ಇರುತ್ತೆ ಸರ್. ಇಲ್ಲಿ ನನ್ನನ್ನು ಇವಾಗ ನೋಡ್ತಾ ಇದ್ದಾರಲ್ಲ, ಏನ್ ಮಾತಾಡೇನಿ ಅವನು, ಅಂಥದ್ದೇನು ಮಾತಾಡ್ತಾನ, ನಾನು ನೋಡ್ತೀವಲ್ಲ, ಅವನಿಗೆ ನಾನು ಏನ್ ಮಾತಾಡಿದ್ರು ಕೆಟ್ಟದ್ದೇ ಕಾಣಿಸ್ತು. ನಾವು ಒಳ್ಳೇದ್ ಮಾತಾಡಿದ್ರು, ಸತ್ಯ ಹೇಳಿದ್ರು ನೀ 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 ಅಂತ ಬೈತಾ ಇರ್ತಾರೆ, ಆ ಹ್ಮ್ ಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ. ಹ್ಮ್ ಅದನ್ನೇ ಹುಡುಗ ಏನೋ ಮಾತಾಡ್ತಾನೆ ಕಣೋ, ಕೇಳಿಸ್ಕೊಣ ಅಂತ ಹಿಂಗ್ ನೋಡಿದ್ರೆ ಅವನಿಗೆ ನಾ ಮಾತಾಡಿದ್ ಇಷ್ಟ ಆಗುತ್ತೆ. ಇದೆರಡು ನನ್ನ ಮೈಂಡ್ ಸೆಟ್ ಅಲ್ಲಿ ಇದೆ. ಅವ್ರವ್ರ ಭಾವನೆಗೆ ಬಿಟ್ಟಿದೆ. ಸೊ ಅದನ್ನ ನಾವು ಒಳಗ ಒಂದು ಪ್ರೀತಿ ಅನ್ನೋದು ಒಂದು ಇದೆಯಲ್ಲ, ಹ್ಮ್. ಒಂದೇ ಒಂದ್ಸರಿ ಆ ಪ್ರೀತಿಯಿಂದ ನೋಡ್ಬಿಡಿ. ಹ್ಮ್ 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 ಪ್ರತಿಯೊಬ್ಬನು ಹಂಗೆ ನೋಡಿ ಅಂತ ಹೇಳ್ತೀನಿ ನಾನು. ಯಾರಿಗೂ ಬೈಬೇಡಿ. ಇಲ್ಲಿ ಕಲಾವಿದ್ರು ಇದಾರಲ್ಲ, ಇವರು ಎಲ್ಲರೂ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ 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 ನಮ್ಮನ್ನ ಎಂಟರ್ಟೈನ್ ಮಾಡೋದೇ ಮರ್ತಿದೀವಿ ನಾವು. ಹ್ಮ್ ಇದು ಸೇವೆ ಆಗಿದೆ, ಇದು ಹೌದು, ಇದ್ರ ಹೊಟ್ಟೆಪಾಡು ಇದೆ, ಎಲ್ಲವೂ ಇದೆ. ನಮ್ಮ ಮೊದಲ ಖುಷಿ ಯಾವ್ದು ಗೊತ್ತಾ? ನೀವು ಖುಷಿಯಾಗಿ ಚಪ್ಪಾಳೆ ಹೊಡಿತೀರಲ್ಲ ಅದು. ಹ್ಮ್. ನಮ್ಮ ಉದ್ದೇಶನೇ ಅಷ್ಟು. ನಿಮ್ಮ ಚಪ್ಪಾಳೆ ಶಿಳ್ಳೆನೇ ನಮ್ಮ ಉದ್ದೇಶ. ಬರೀ ಕಾಸು ಕೊಟ್ರೆ ಯಾವ ಕಲಾವಿದನಿಗೂ ತೃಪ್ತಿ ಆಗಲ್ಲ ಸರ್. ಹ್ಮ್. ನಾವೆಲ್ಲ ಇನ್ನೊಬ್ರನ್ನ ಖುಷಿ ಪಡ್ಸಕ್ಕೆ ಕಷ್ಟಪಡ್ತೀವಿ. ನಾವು ಮಾತ್ರ ನಿಮ್ಮನ್ನ ನಗಿಸ್ಬೇಕು. ಹ್ಮ್. ಕೆಟ್ಟ ಮಾತಾಡಿ ನಮ್ಮನ್ನ ಅಳಿಸ್ಬೋದಾ ಸರ್? ಸೇಮ್ ನಿಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಎಲ್ಲ ಒಂದೇ ಸರ್. ಹ್ಮ್. ಅವಳು ಹೆಣ್ಣೆ, ನಮ್ಮಮ್ಮನೂ ಹೆಣ್ಣೆ. ನಿಮ್ಮಪ್ಪನೂ ನಿಮ್ಗೆ ಹೆಗ್ಲ ಮೇಲೆ ಕೂರ್ಸ್ಕೊಂಡು ನಾನ್ ನೋಡದೇ ಇರೋದ್ನೆಲ್ಲ ನೋಡು ಅಂದಿದ್ದಂಗೆ ನಮ್ಮಪ್ಪನೂ ಅದನ್ನೇ ಹೇಳಿರ್ತಾನೆ. ಯಾವ ಅಪ್ಪ ಅಮ್ಮನಿಗೂ ಯಾವ ಕೆಟ್ಟ ಮಕ್ಳು ಬೇಕು ಅಂತ ಆಸೆ ಇರಲ್ಲ. ಕೆಟ್ಟ ಬುದ್ಧಿ ನಾವು ಕಲ್ತಿದ್ದು. ಸಮಯ ಸಂದರ್ಭದ ಹೌದು. ಜೊತೆಗೆ. ಅದನ್ನ ನಾವು ಮೋಸ್ಟ್ಲಿ ಈ ಪ್ರಪಂಚ ಬರೀ ಅದ್ರ ಕಡೆನೆ ಹೋಗ್ತಾ ಇದೆ ಸರ್. ಇನ್ನೊಬ್ನಿಗ್ ಬೈಯಿ, ಹ್ಮ್ ಇನ್ನೊಬ್ನಿಗೆ ಏನೋ ಹೇಳು, ಅದಲ್ಲ. ಒಂದ್ಸರಿ ನನಗೂ ಅದನ್ನ ಯಾರೋ ಹೇಳ್ಕೊಟ್ಟಿದ್ದು. ಹ್ಮ್ ನೀನ್ ಪ್ರೀತಿಸಕ್ ಶುರು ಮಾಡು, ನಗೋಕ್ ಶುರು ಮಾಡು, ಅಥವಾ ಎಲ್ಲೋ ಏನೋ ಆಗ್ತಾ ಇದ್ದಲ್ಲಿ ಸೈಲೆಂಟ್ ಆಗಿದ್ಬಿಡು. ಕಿವುಡನ ಗುಂಪಿನಲ್ಲಿ ಕಿವುಡನಂತಿರು, ದಡ್ಡರ ಗುಂಪಿನಲ್ಲಿ ದಡ್ಡನ. ಏನು ಆಗಲ್ಲ ಸರ್. ಇಲ್ಲಿ ಬೈಕೊಂಡು ದ್ವೇಷ ಮಾಡಿ ಒಬ್ಬನ್ನ ಕಳ್ಕೊಬಹುದು. ಪ್ರೀತಿ ಮಾಡಿದ್ರೆ ಎಷ್ಟು ಜನ ಬರ್ತಾರಲ್ಲ ಸರ್, ಎಷ್ಟು ಚೆನ್ನಾಗಿರ್ಬೋದು, ಖುಷಿ ಇರುತ್ತಲ್ವ. ಅಲ್ಟಿಮೇಟ್ ನಮ್ಗೆ ಏನ್ ಬೇಕು ಹೇಳಿ? ಖುಷಿ ಬೇಕು. ಹ್ಮ್ ಸರ್ ನನಗೆ ಈ ಕ್ಷಣನು ಇಷ್ಟೆಲ್ಲ ಮಾಡಿದ್ರು ಏನ್ ಅನ್ಸುತ್ತೆ ಗೊತ್ತಾ? ಹ್ಮ್. ನನ್ ಬದುಕಲ್ಲ, ನೆಮ್ಮದಿ ಒಂದಿಲ್ಲ ಅನ್ಸುತ್ತೆ. ನಾ ಊರಲ್ಲಿ ಇದ್ನಲ್ಲ, ಬೆಳಿಗ್ಗೆ ಗೊಬ್ಬರ ಹೊರ ಕೆಲಸ ಮಾಡ್ಕೊಂಡು, ಅಲ್ಲಿ ಗಾರೆ ಕೆಲಸ ಮಾಡ್ಕೊಂಡು, ಸಂಜೆ ಕ್ರಿಕೆಟ್ ಆಡ್ಕೊಂಡು ಹುಡುಗರ ಜೊತೆ ಅವತ್ತೊಂದು ನೆಮ್ಮದಿ ಇತ್ತಲ್ಲ ಸರ್. ಹ್ಮ್. ಆ ನೆಮ್ಮದಿ ಇಲ್ಲ ಸರ್. ಸಿಕ್ತಿಲ್ಲ. ಎಷ್ಟೇ ದುಡ್ಡಿಲ್ಲ, ದುಡ್ಡಿದ್ರು ಕೂಡನು ಅದಲ್ಲ ಸರ್. ಅದೆಲ್ಲ ಬಿಟ್ಟು ಒಂದು ಬೇರೆ ಇರುತ್ತೆ ಆ ಪ್ರಪಂಚ. ಹ್ಮ್. ಅದನ್ನೆಲ್ಲ ಕಳ್ಕೊಂತೀವಿ ನಾವು. ಹ್ಮ್. ನಾರ್ಮಲ್ ಆಗಿ ಎಲ್ಲೂ ಇರಲ್ಲ, ನೀವು ಇರಕ್ ಆಗಲ್ಲ. ಹೌದು. ಅದೆಲ್ಲ ಬಿಟ್ಟು ಬದುಕ್ತಾ ಇರ್ತಾರೆ.
ಈಗ ಹೊರಗಡೆ ಹೋದ್ರೆ ನಿಮ್ಗೆ ರೆಕಗ್ನೈಸೇಷನ್ ಇದೆ. ಮಾಡುವಂತವ್ರು ಇರ್ತಾರೆ. ಸೊ ಅದು ಇದ್ದಿದ್ದಕ್ಕೆ ಇವೆಲ್ಲವೋ ಬಟ್ ಆದ್ರೆ ಅವನ ಮೂಲ ಒಂದಿರುತ್ತಲ್ಲ ನೆಮ್ಮದಿ ಅಂತ, ಅದನ್ನ ಬಿಟ್ಟು ಬದುಕ್ತಾ ಇರ್ತಾನೆ. ಅದಕ್ಕೋಸ್ಕರನಾದ್ರೂ ಬೆಲೆ ಕೊಡ್ಬೇಕು. ಕೆಟ್ಟ ಮಾತ್ರ ಇರೋದ್ನ ನೀ ಮಗ ಇದು ತಪ್ಪು ಅಂತ ಹೇಳು, ಪ್ರೀತಿಯಿಂದ ಹೇಳು, ಮಾಡ್ಕೊಬೇಕು ಅಂದ್ರೆ ಇವತ್ತು ಯಾರು ಮಾಡ್ಕೊಳಲ್ಲ. ಅದ್ ಎಲ್ರಿಗೂ ಗೊತ್ತಿರೋದೆ. ಮಗ ಇದು ತಪ್ಪಲ್ವೇನೋ ಹಿಂಗ್ ಮಾಡ್ಕೊಳ ಅಂದ್ರೆ ಅವನಿಗೆ ಇವ್ನು ಹಿಂಗ್ ಹೇಳ್ಬಿಟ್ನಲ್ಲ ಅಂತ ಅನ್ಸೋದ್ ಸರ್. ರವಿಚಂದ್ರನ್ ಸರ್ ಅವತ್ತಿಂದ ಅದನ್ನ ಹೇಳಿ ಪ್ರೀತಿಸಿ ಅಂತ. ಇಲ್ಲಿ ನಾವು ಪ್ರೀತಿಸ್ಬೇಕು ಸರ್. ನನ್ ಪ್ರಕಾರ ಅದು ಬೈಬಾರ್ದು. ಏನಕ್ಕೆ ಬೈಬೇಕು ಸರ್? ಯಾರಿಗೋ ನೋವು ಮಾಡಿ ನಂಗೆ ಏನು ಪ್ರಯೋಜನ ಹೇಳಿ? ನಿಮ್ಗೆ ನೋವು ಮಾಡಿದ್ರೆ ನಂಗೆ ಅದರಿಂದ ನನ್ನ ಮನೆ ಅಕೌಂಟ್ ಅಲ್ಲಿ ದುಡ್ಡು ಜಾಸ್ತಿ ಆಗುತ್ತೆ. ಅದೆಲ್ಲ ದುಡ್ಡಿಗೆ ಸಾಯ್ತಾ ಇದೀವಲ್ವಾ? ನಿಮ್ಗೆ 4 ಮಾತು ಬೈಯೋದ್ರಿಂದ ನನ್ನ ಅಕೌಂಟ್ ಜಾಸ್ತಿ ಆಗುತ್ತಾ? ಇಲ್ಲ. ನನ್ನ ಮನೆ ರೇಷನ್ ಜಾಸ್ತಿ ಆಗುತ್ತಾ? ಅಥವಾ ನನ್ನ ಮುಖದಲ್ಲಿ ಗ್ಲೋ ಬಂದ್ಬಿಡುತ್ತಾ? ನಾನೇನೋ ಹೀರೋ ತರ ಕಾಣಿಸ್ಬಿಡ್ತೀನ? ನಾವ್ ಅನ್ಕೊಂಡಿರ್ಬೋದು 4 ಜನರ ಮುಂದೆ ಇವನಿಗೆ ಬೈದ್ರೆ ಇಲ್ಲಿರೋರೆಲ್ಲ ನನ್ನನ್ನ ಹೀರೋ ಅನ್ಕೊಂತಾರೆ ಅಂತ. ಅವರು ನನ್ನ ಬಗ್ಗೆ ಅನ್ಕೊಂಡಿರ್ತಾರೆ, ಇವತ್ ಇವನಿಗೆ ಬೈದಿದ್ದ ನಂಗೆ ನಾಳೆ ಬೈಯಲ್ವಾ ಅಂತ. ಎಲ್ಲರೂ ಇಲ್ಲಿ ಏನಿಲ್ಲ ಸರ್, ಇದೆಲ್ಲ ಸರಿ ಆಗ್ಬೇಕಂದ್ರೆ ನನ್ನ ಪ್ರಕಾರ ಒಂದ್ ಚಿಕ್ಕದಂದ್ರೆ ಸತ್ಯ ಹೇಳಕ್ ಶುರು ಮಾಡ್ಬಿಡ್ಬೇಕು. ನೀ ನಂಗೆ ಇಷ್ಟ ಇಲ್ಲ ಕಣ, ನೀ ಹಿಂಗ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ, ಇದು ಹೇಳಿದ್ರೆ ಮುಗ್ದೋಯ್ತು. ಅದ್ ಬದ್ಲು ನಿಮ್ ಜೊತೆ ಇದ್ಕೊಂಡು ನೀವ್ ಬಹಳ ಇಷ್ಟ ಕಣ, ನಿಮ್ ಬಹಳ ಇಷ್ಟ, ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬನ ಹತ್ರ ಇನ್ನೊಂದ್ ಹೇಳೋದು, ಅಲ್ಲಿಂದನೇ ಅದ್ರ ಗಂಟು ಶುರು ಆಗೋದು. ಸಿಂಪಲ್ ಇರೋದ್ನ ನೇರವಾಗಿ ಮಾತಾಡ್ಬೇಕು. ನಾನ್ ನೋಡ್ಕೊಂಡು ಕಲಾವಿದ್ರೆ ಯಾರೇ ಬೈಬೇಡಿ. ನನಗೆ ತುಂಬಾ ಒಂದ್ 2 ವರ್ಷದಿಂದ ಈ ಮೊಬೈಲ್ ನನಗ್ ತುಂಬಾ ಕಡಿಮೆ ಬೈಯಲ್ಲ ಪಾಪ, ಯಾರೋ ಏನು ಮಾಡಕ್ಕಾಗಲ್ಲ, ಇರ್ತಾರೆ. ಆದ್ರೆ ಯಾಕೆ ಬೈತಾರೆ? ಮಾಡೋದು ಜನ ನೋಡ್ಲಿ ಅಂತಾನೆ ಅಲ್ವಾ? ಹೌದು. ಯಾಕೆ ಬೈತಾರೆ? ಅವಾಗೆಲ್ಲ ಬೈತಾ ಇದ್ರು, ಹೆಂಗ್ ಗೊತ್ತಾ? ಈಗ ವಜ್ರಮುನಿ ಸರ್ ಯಾವ್ದೋ ಒಂದು ನೆಗೆಟಿವ್ ಕೆರ ಇವನು ಆ ಬೈಗುಳ ಬೇಕು ಅಂತ ನಾವು ಒದ್ದಾಡೋದು. ಬೈಗುಳ ಹಂಗಿರ್ಬೇಕು, ಆ ಪಾತ್ರಕ್ಕೆ ಬೈಬೇಕವ. ಆ ಪಾತ್ರನಾಗೇನೆ ಸರ್, ಇಲ್ಲಿ ಪಾತ್ರಧಾರಿ ಬೆಳಗ್ಗೆ ಹುಟ್ಟಿ ಸಂಜೆ ಸತ್ತೋಗ್ತಾನ, ಬಣ್ಣ ಹಚ್ಚದ ಹುಟ್ಟತಾನಲ್ಲ, ಸಂಜೆ ಹೆಂಗ್ ಬಣ್ಣ ತೆಗ್ದ ಅವನು ಸತ್ತೋಗ್ಬಿಡ್ತಾನ ಅವನು. ಅದನ್ನ ತೃಪ್ತಿ ಪಡಿಸಿ ಕಳ್ಸೋದ್ ನನ್ ಜವಾಬ್ದಾರಿ. ಆ ತೃಪ್ತಿ ಆಗ್ಬೇಕಂದ್ರೆ ನೀವು ಕೈ ತಟ್ಟಬೇಕು. ಇದೆಲ್ಲ ಇದೆ ಸರ್. ಇಲ್ಲಿ ಜಸ್ಟ್ ಟಿವಿಲಿ ಇಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದೀವಿ, ಟಕ್ ಅಂತ ಕಮೆಂಟ್ ಹೊಡೆದು ಬಿಡೋದು. ಹೌದು, ಇದಲ್ಲ. ಹಿಂದೆ ತುಂಬಾ ಬೆವರಿದೆ, ತುಂಬಾ ಅವಮಾನ ಇದೆ. ಸುಮ್ಮನೆ ಅಲ್ಲ. ಈಗ ಮಾಸ್ನ ಯಾಕಲ್ಲಿಗೆ ಅಷ್ಟು ಅಂದ್ರೆ ಒಬ್ಬ ಮನುಷ್ಯ ಏನೇನೆಲ್ಲ ನೋಡ್ಬೇಕು ಅದೆಲ್ಲ ನೋಡಿದ್ದಾರೆ. ಹಂಗಂದ್ರು ಕೂಡ್ಲೆ ಇನ್ನೊಬ್ರು ದೊಡ್ಡ ಸ್ಟಾರ್ ಯಾವ್ದು ಸುಲಭ ಇರಲ್ಲ, ಎಲ್ಲರಿಗೂ ಇಲ್ಲಿ ಕಷ್ಟ. ಇದು ನಾನು ದುಡ್ಡು ಕೊಟ್ಟು ಮಾಡೋದಲ್ಲ, ನನಗ್ ದುಡ್ಡು ಕೊಟ್ಟು ಬಂದು ನೋಡ್ತಾರಲ್ಲ ಅವ್ರು ಡಿಸೈಡ್ ಮಾಡ್ಬೇಕು. ಇವತ್ತು ಹೋಟ್ಲಲ್ಲಿ 50 ರೂಪಾಯಿದ ಒಂದು ಪಾನಿಪುರಿ ತಗೊಂಡು ಅದ್ರಲ್ಲಿ ಒಂದು ಕೂದ್ಲು ಬಿದ್ದಿದ್ರೆ ಹೆಂಗೆಲ್ಲ ಮಾತಾಡ್ತೀವಿ ನಾವು. 250 ರೂಪಾಯಿ ಕೊಟ್ಟು ಟಿಕೆಟ್ ಬರ್ತಾನೆ, ಅವನಿಗೆ ತೃಪ್ತಿ ಪಡ್ಸಕ್ ನಾವ್ ಹೆಂಗೆಲ್ಲ ಒದ್ದಾಡ್ತೀವಿ ಗೊತ್ತಾ? ಅದ್ರಲ್ಲಿ ಒಂದ್ ಚಿಕ್ಕ ಕಡ್ಡಿ ಕಸ ಇರಬಾರ್ದು. ಅವನು ಕೊಡೋದ್ ಇಷ್ಟು ದುಡ್ಡಿಗೆ ನಾವ್ ಎಷ್ಟೆಲ್ಲ ಕೊಡ್ಬೇಕು, ಎಷ್ಟೆಲ್ಲ ಪ್ರಯತ್ನ ಪಡ್ಬೇಕು, ಅಷ್ಟು ಶ್ರಮ ಪಡ್ತೀವಿ ಸರ್. ಹಿಂಗ್ ಕ್ಯಾಮ್ರಾ ಇಟ್ಟಿದ ತಕ್ಷಣ ಯಾವ್ದು ಆಗಲ್ಲ. ಒಬ್ರ ಕ್ಯಾಮ್ರಾಮನ್ ಶ್ರಮ, ಲೈಟ್ ಮಾಡೋರ್ ಶ್ರಮ, ಸ್ಮೋಕ್ ಹಾಕೋನು ಅವ್ನು ಕರೆಕ್ಟ್ ಟೈಮಿಗೆ ಸ್ಮೋಕ್ ಹಾಕಿಲ್ಲ ಅಂದ್ರೆ ಅವ್ನ್ ಎಷ್ಟು ಬಯಸ್ಕೊಬೇಕು ಗೊತ್ತಾ? ಅಲ್ಲಿ ಡೀಸೆಲ್ ಹಾಕೋನ್ ಕರೆಕ್ಟ್ ಆಗಿ ಡೀಸೆಲ್ ತಂದು ಹಾಕಿಲ್ಲ ಅಂದ್ರೆ ಅವ್ನು ಎಷ್ಟು ಬಯಸ್ಕೊಬೇಕು. ಕೆಲ್ಸದಲ್ಲೂ ಬಯಸ್ಕೊಂಡು ಕೆಲ್ಸ ಆದ್ಮೇಲೂ ಬಯಸ್ಕೊಳಕ್ ಯಾರಿಗಿಷ್ಟ ಇರುತ್ತೆ ಸರ್? ಬೈಬೇಡಿ, ಎಲ್ರು ಕೆಲ್ಸ ಮಾಡೋ ಹೊಟ್ಟೆಗೆ. ಇದೊಂದಿಲ್ಲ ಅಂದಿದ್ರೆ ಸ್ವಾಮಿ ಯಾವ್ದಕ್ಕೂ ಬತ್ತಿರಲ್ಲ, ಮನೇಲಿ ಮಲ್ಕ ಬಿಡ್ತಿದ್ವಿ ನಾವು. ಇದು ಕೊಟ್ಬಿಟ್ಟವನಲ್ಲ, ಒಬ್ಬೊಬ್ರು ಒಂದೊಂದ್ ತರ ಬದುಕ್ತಾ ಇದಾರೆ. ಅವ್ರವ್ರನ್ನ ಪ್ರೀತಿಸಿದ್ರೆ ಮುಗ್ದೋಯ್ತು ನಾವು. ಈಗ ಯಾರೋ ಅಲ್ಲೊಬ್ಬ ಚಪ್ಲಿ ಹೊಳಿತಾ ಇರ್ತಾನೆ, ತೊಳ ಚಪ್ಲಿ ಹೊಳೆ ಅನ್ನೋ ಬದ್ಲು, ತಮ್ಮ ಉಂಡನ ಚಪ್ಲಿ ಇದೊಂದು ಮಗ ಕಿತ್ತೋಗ್ಬಿಡೋದಿದೆ ಸರಿ ಮಾಡ್ಬೋದೇನೋ ಕೇಳ. ಅವನಿಗೆ ಆ ತರ ಯಾರು ಮಾತೇ ಆಡಿಸಿರಲ್ಲ. ಅವನಿಗೆ ಎಷ್ಟು ಖುಷಿ ಆಗ್ಬೋದಲ್ವಾ ಸರ್? 100%. ನನಗೂ ಈ ಪ್ರಪಂಚದಲ್ಲಿ ಒಬ್ಬ ಚೆನ್ನಾಗ್ ಮಾತಾಡ್ಸೋಣ ಅವನ ಅನ್ಸ್ಬಿಡ್ತದೆ. ಟ್ರೈ ಮಾಡೋಣ.
ವರ್ಕ್ ಆಗ್ಬೋದು. 100% ಆಗುತ್ತೆ. ನಾವು ಪ್ರೀತಿಯಿಂದ ಹೆಂಗ್ ಮಾತಾಡಿಸ್ತೀವೋ ಆಪೋಸಿಟ್ ಪರ್ಸನ್ ಅದೇ ತರ ರಿಯಾಕ್ಟ್ ಆಗ್ತಾರಲ್ಲ. ಬಟ್ ಗೊತ್ತಿಲ್ಲ. ಆದ್ರೆ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಈ ಪ್ರಪಂಚನ ಈ ಮಾನವ ಕುಲ ನೋಡುತ್ತೇನೋ. ಹ್ಮ್ 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 ಈ ದ್ವೇಷ ಗೀಷದಲ್ಲೆಲ್ಲ ಬೇಗ ಮುಗ್ದೋಗ್ಬಿಡ್ತದೆ ಸರ್. ಹ್ಮ್. ಇವ್ರು ವನವಾಸ 14 ವರ್ಷ ಮಾಡ್ತಾರಲ್ವಾ, ಹ್ಮ್. ಯುದ್ಧ ಎಷ್ಟು ದಿನ ಮಾಡ್ತಾರೆ? 18 ದಿನ. ಈ ಗಲಾಟೆ ಎಲ್ಲ ಪಟ್ ಅಂತ ಮುಗ್ದೋಗಿದೆ, ಅಂತ್ಯ ಆಗ್ಬಿಡ್ತವೆ. ಜೀವನ ಸ್ಟ್ರಗಲಿಂಗ್, ಏರು ಇಳಿತ ಎಲ್ಲ ಬರ್ತಾ ಇದ್ದಾಗ ಹಿಂಗ್ ಹೋಗ್ತಾ ಇರ್ಬೇಕು. ಅದನ್ನ ಪ್ರೀತಿಸ್ಕೊಂಡು ಹೋಗ್ಬೇಕು ನಾವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.